ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರಿನಲ್ಲಿ ಅಕ್ರಮ ಮರಳು ದಂಧೆ ಪ್ರಕರಣ. ಜಮೀನು ಲೀಸ್ ಹೆಸರಲ್ಲಿ ನಡೀತಾ ಇದೆ ಮರಳು ಮಾಫಿಯಾ. ಕೆಂಪು ಮಣ್ಣನ್ನೇ ವಾಶ್ ಮಾಡಿ ಫಿಲ್ಟರ್ ಮಾಡಿ ಮರಳು ದಂಧೆಯನ್ನ ನಡೆಸ್ತಾ ಇದ್ದಾರೆ. ಒಂದೇ ಪರ್ಮಿಟ್ನಲ್ಲಿ ಡಬಲ್ ಲೋಡ್ ಅಕ್ರಮ ಮರಳು ಸಾಗಾಟ ನಡೀತಾ ಇದೆ. ಮಾಚೇನಹಳ್ಳಿ, ಅಶೋಕ ಸಿದ್ದಾಪುರ, ನಾಗಸಮುದ್ರದಲ್ಲಿ ಮರಳು ದಂಧೆ ನಡೀತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿಯಮ ಗಾಳಿಗೆ ತೂರಿ ಮರಳು ಸಾಗಾಟ ಮಾಡ್ತಾ ಇದ್ದಾರೆ. ಮರಳು ದಂಧೆ ಬಗ್ಗೆ ಗೊತ್ತಿದ್ದರೂ ಅಧಿಕಾರಿಗಳು ಮಾತ್ರ ಜಾನ ಕುರುಡು ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಹೈ ಟೆನ್ಷನ್ ಪವರ್ ಲೈನ್ ಸುತ್ತ ಭೂಮಿ ತೋಡಿ ದಂಧೆಯನ್ನ ನಡೆಸ್ತಾ ಇದ್ದಾರೆ ಖದೀಮರು. ಮರಳು ದಂಧೆಯಿಂದ ಹೈ ಟೆನ್ಷನ್ ವಿದ್ಯುತ್ ಲೈನ್ ಬೀಳುವ ಆತಂಕ ಇದೆ. ಕೂಡಲೇ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕುವಂತೆ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಹೆಚ್ಚು ಸದ್ದಾಗ್ತಾ ಇದೆ. ಏನಂದರೆ ಜನರಿಗೆ ಇವತ್ತು ಡೆವಲಪ್ಮೆಂಟ್ ಆಗಿರ್ಬೋದು, ಜನರಿಗೆ ಸಾಮಾನ್ಯವಾಗಿ ಅತ್ಯವಶ್ಯಕವಾಗಿರುವಂಥ ವಸ್ತುಗಳಲ್ಲಿ ಮರಳು ಒಂದು. ಬಟ್ ಎಲ್ಲೋ ಒಂದು ರೀತಿಯಿಂದ ಇದನ್ನು ಕೃತಕವಾಗಿ ಅಭಾವ ಸೃಷ್ಟಿ ಮಾಡೋ ಅಂಥದ್ದು ನಿರಂತರವಾಗಿ ನಡೀತಿದೆ. ಅದ್ರ ಜೊತೆಗೆ ಇದು ದಂಧೆಯಾಗಿ ಪರಿಣಮಿಸಿದೆ ಈ ಕ್ಷೇತ್ರದಲ್ಲಿ. ಯಾಕಂದರೆ ಇದನ್ನು ಸುಮ್ಮನೆ ಪಟ್ಟ ಅಂತ ಇಲಾಖೆನವರು, DMG ಅವರಾಗಿರ್ಬೋದು, ಕಂದಾಯ ಇಲಾಖೆಯವರಾಗಿರ್ಬೋದು, ಪೊಲೀಸ್ ಇಲಾಖೆ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಭಾಗದಲ್ಲಿ ನಡೆಯುವಂಥ ಈ ದೊಡ್ಡ ದಂಧೆಗೆ ಕಡಿವಾಣ ಹಾಕಬೇಕು ಅಂತ ನಾನು ಪ್ರಜ್ಞಾವಂತ ಮತದಾರನಾಗಿ ಮತ್ತು ಈ ಭಾಗದ ಮುಖಂಡನಾಗಿ ನಾನು ಎಲ್ಲರ ಪರವಾಗಿ ಬೇಡ್ಕೊತಾ ಇದ್ದೀನಿ. ಅಂತ ಕೃತಕ ಅಭಾವ ಸೃಷ್ಟಿ ಮಾಡಿ ಇವತ್ತು ದೊಡ್ಡ ಮಟ್ಟಕ್ಕೆ ದಂಧೆ ನಡೆಸ್ತಿದ್ದಾರೆ. ಅದಷ್ಟೇ ಅಲ್ಲದೆ ಮತ್ತು ನಾಗಸಮುದ್ರ ಎಲ್ಲ ಕಡೆಗಳಲ್ಲಿ ಲೀಜಿಗೆ ಹೆಸರಿಗೆ ಮಾತ್ರ ಲೀಜಿಗೆ ಮಾಡ್ಕೊಂಡು ರಾಜಕಾರಣಿಗಳ ಕಪಮುಷ್ಟಿಯಲ್ಲಿರುವ ಅವ್ರ ಹಿಂದೆ ಮುಂದೆ ಇರ್ತಕ್ಕಂಥ ಅವ್ರ ಸಂಬಂಧಿಕರುಗಳು ಇವತ್ತು ಉಸುಗು ರಾತ್ರೋರಾತ್ರಿ ಸುಮಾರು 200-300 ಟಿಪ್ಪರ್ಗಳು ಬೆಂಗಳೂರು, ತುಮಕೂರು, ದಾವಣಗೆರೆ ಎಲ್ಲ ಕಡೆ ಹೋಗ್ತಾ ಇದ್ದಾವೆ. ಮತ್ತು ಈ ಕಡೆ ಸಾಯಂಕಾಲ 7 ಗಂಟೆ 8 ಗಂಟೆ ಆದರೆ ರಾಯದುರ್ಗದಲ್ಲಿ ಆಂಧ್ರ ಸರ್ಕಾರದಲ್ಲಿ ಫ್ರೀ ಐತೆ ಉಸುಗು. ಅದನ್ನು ಈ ಲಕ್ಷಾನುಗಟ್ಟಲೆ ದಾವಣಗೆರೆ, ಶಿವಮೊಗ್ಗ ಈ ಕಡೆ ಎಲ್ಲ ಈ ಕಡೆ ಗೌಸಮುದ್ರ, ಮಲ್ಸಮುದ್ರ, ದೇವರಡ್ಡಹಳ್ಳಿ ಮೂಲಕ ಮತ್ತು ಈ ಕಡೆ ಕೋನಸಾಗರ, ಉಡೆ ಮೂಲಕ ರೈತ ಸಂಘ ಹೋರಾಟ ಮಾಡಿ ಇಲ್ಲಿ ಬಡಜನಕ್ಕೆ ಅನುಕೂಲ ಆಗಂತ ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬೇಕು, ಇಲ್ಲಿ ಡಿಪೋನು ಬೇಕು ಅಂತ ಹೇಳಿ ಸಚಿವ ರಾಮುಲು ಇದ್ದಾಗ, ಸಾರಿಗೆ ಸಚಿವ ರಾಮುಲು ಇದ್ದಾಗ ನಾವು ಮನವಿ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ. ಅದಕ್ಕೆ ಹೋಗ್ಬಿಟ್ಟು ಅವರು ಇಲ್ಲಿ ಡಿಪೋನು ಮಾಡಿದ್ದಾರೆ ಮತ್ತು ಬಸ್ ನಿಲ್ದಾಣನೂ ಮಾಡಿದ್ದಾರೆ. ಅದೆಲ್ಲ ಕಾಮಗಾರಿಯಾಗಿ 1 ವರ್ಷ ಆದರೂ ಕೂಡ ಈವರೆಗೂ ಕೂಡ ಅದನ್ನು ಉದ್ಘಾಟನೆ ಮಾಡಿಲ್ಲ. ಇಲ್ಲಿಯ ಶಾಸಕರು ಅದನ್ನು ಉದ್ಘಾಟನೆ ಮಾಡೋಂಥ ಹಿತಾಸಕ್ತಿ